ನಾವು ಇಡಿ ಅಧಿಕಾರಿಗಳು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಂತ ಹೇಳ್ಕೊಂಡು ಹೋಗಿ ಉದ್ಯಮಿಯೊಬ್ಬರ ಮನೆಯ ಮೇಲೆ ರೇಡ್ ಮಾಡಿ 30 ಲಕ್ಷ ರೂಪಾಯಿ ದೋಚಿದ್ದಾರೆ ಖದೀಮರು. ಇವರು ಇಡಿ ಅಧಿಕಾರಿಗಳಲ್ಲ, ನಕಲಿ ಇಡಿ ಅಧಿಕಾರಿಗಳು. ಬಂಟ್ವಾಳ ತಾಲೂಕಿನ ಬೋಳಂತೂರಿನ ನಾರ್ಷಾ ಬಳಿ ನಡೆದಿರೋ ಘಟನೆ. ಉದ್ಯಮಿ ಸುಲೈಮಾನ್ ಹಾಜಿ ಮನೆ ಮೇಲೆ ದಾಳಿ ಮಾಡಿ ದರೋಡೆ ಮಾಡಿದ್ದಾರೆ. ಅನೇಕ ವರ್ಷಗಳಿಂದ ಬಿಡಿ ಸಂಸ್ಥೆಯನ್ನು ನಡೆಸ್ತಾ ಇರತಕ್ಕಂಥದ್ದು ಈ ಸುಲೈಮಾನ್ ನಿನ್ನೆ ರಾತ್ರಿ 8:30ಕ್ಕೆ ಇಡಿ ID ಕಾರ್ಡನ್ನು ತೋರಿಸ್ಬಿಟ್ಟು ಮನೆಗೆ ಎಂಟ್ರಿ ಆಗಿದ್ದಾರೆ. ದಾಖಲೆಗಳ ಪರಿಶೋಧನೆ ಹೆಸರಿನಲ್ಲಿ 30 ಲಕ್ಷ ರೂಪಾಯಿ ದರೋಡೆ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ದರೋಡೆ ಸಂಬಂಧ ಪ್ರಕರಣ ದಾಖಲಾಗಿದೆ. ಅವ್ರಿಗೆ ಗೊತ್ತೇ ಆಗಿಲ್ಲ ಸುಲೈಮಾನ್ ಅನ್ನೋರಿಗೆ. ನಿಜವಾಗ್ಲೂ ಇಡಿ ಅಧಿಕಾರಿಗಳೇ ರೇಡ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿರೋದು. ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಮನೆಯಲ್ಲಿ ಇದ್ದಿದ್ದು 30 ಲಕ್ಷ ರೂಪಾಯಿ ತಗೊಂಡು ಅವ್ರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನೋಡಿ, ಹೀಗೂ ಮೋಸ ಮಾಡ್ತಾರೆ. ಪೊಲೀಸರ ಸೋಗ್ನಲ್ಲಿ, IT ಅಧಿಕಾರಿಗಳ ಸೋಗ್ನಲ್ಲಿ ಆಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈ ಸುಲೈಮನ್ ಮೋಸ ಹೋಗಿರೋದು ಗೊತ್ತಾಗಿದ್ದು ಯಾವಾಗ? ಆರಂಭದಲ್ಲಿ ಇಡಿ ಅಧಿಕಾರಿಗಳೇ ರೇಡ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಕೋಆಪರೇಟ್ ಮಾಡಿರ್ತಾರೆ. ಮೋಸ ಹೋಗಿರೋದು ಗೊತ್ತಾಗಿದ್ದು ಹೇಗೆ ಅಂತ? ಅವರು ಇಡಿ ಅಧಿಕಾರಿಗಳಂತ ಹೇಳಿ ರಾತ್ರೋರಾತ್ರಿ ಬಂದಿದ್ದಾರೆ. ಮನೆಗೆ ಬಂದ ಬಳಿಕ ಅವರು ತಮಿಳುನಾಡಿನ ವಾಹನದ ಮೂಲಕ ಬಂದಿರುವಂತದ್ದು ಕಾರಲ್ಲಿ. ಹಾಗಾಗಿ ಇವರಿಗೆ ಬಂದಂತ ತಕ್ಷಣದಲ್ಲಿ ಅವರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವರು ಇಡಿ ಅಧಿಕಾರಿಗಳಂತೆ ಅನ್ಕೊಂಡಿದ್ದಾರೆ. ಆ ಬಳಿಕ ಸಂಪೂರ್ಣವಾಗಿ ತನಿಖೆ ಮಾಡುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅವರ ಏನು ಆಸ್ತಿಗಳಿತ್ತು ಅದನ್ನೆಲ್ಲ ತನಿಖೆ ಮಾಡಿದ್ರು. ಆ ಬಳಿಕ ಅವರ ಜೊತೆ ಇದ್ದಂತ ಕ್ಯಾಶ್ ಏನಿತ್ತು 30 ಲಕ್ಷ, ಅದನ್ನ ಹಿಡ್ಕೊಂಡು ಪರಾರಿಯಾಗಿದ್ದಾರೆ. ಇವರು ಬೀಡಿಯ ಉದ್ಯಮ ಮಾಡ್ತಿರುವಂತ ಮಾಲಕರು ಸುಲೈಮಾನ್ ರವರು. ಹಾಗಾಗಿ ಅವ್ರ ಹತ್ರ ಬೀಡಿಯಲ್ಲಿ ಸಂಗ್ರಹ ಆಗಿದಂತ ಕ್ಯಾಶ್ಗಳು ಜಾಸ್ತಿ ಆಗಿತ್ತು. ಅದನ್ನ ಮನೆಯಲ್ಲೇ ಇಟ್ಕೊಂಡಿದ್ರು. ಹಾಗಾಗಿ ಅದನ್ನ ದಾಳಿ ಮಾಡಿದಂತ ಸಂದರ್ಭದಲ್ಲಿ ನಕಲಿ ದಾಳಿಯ ಮೂಲಕ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡೆದ ಬಳಿಕ ಅಲ್ಲಿಂದ ಪರಾರಿಯಾಗಿದ್ದಾರೆ. ಆ ಬಳಿಕ ಗೊತ್ತಾಗಿದೆ ಸ್ಥಳೀಯ ಪೊಲೀಸರು ಯಾವುದೇ ದಾಳಿಯಾದಂತ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಇರ್ತಾರೆ. ಹಾಗಾಗಿ ಸ್ಥಳೀಯ ಪೊಲೀಸರ ಗಮನಕ್ಕೆ ತರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಇಲ್ಲದೆ ಕಾರಣಕ್ಕಾಗಿ ಅವರು ಆ ಬಳಿಕ ವಿಚಾರಣೆ ಮಾಡಿದಾಗ ಅವರು ನಕಲಿ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾದಂತ ದರೋಡೆ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ SP ಯತೀಶ್ ನೇತೃತ್ವದ ತಂಡವು ಬಂದು ಪರಿಶೀಲನೆ ಮಾಡಿರುವಂಥದ್ದು. ಆರೋಪಿಗಳ ಪತ್ತೆ ಇವರೆಗೂ ಆಗಿಲ್ಲ. ರೈಟ್, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗೆ. ಬಿ ಕೇರ್ಫುಲ್. ಯಾವುದೇ ಇಲಾಖೆಯ ಅಧಿಕಾರಿಗಳು ಅಂತ ಬಂದರೂ ಡಬಲ್ ಕ್ರಾಸ್ ಚೆಕ್ ಮಾಡಿ. ಇದೊಂದು ಪಾಠ ಆಗಬೇಕು ಎಲ್ರಿಗೂ ಕೂಡ.